ಶ್ರೀರಾಮನವಮಿ ಯಾವಾಗ, ದಿನಾಂಕ, ಶುಭ ಮುಹೂರ್ತ, ಆಚರಣೆ, ಮಹತ್ವ ಹಾಗೂ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಹೊಸ ಸಂವತ್ಸರದಲ್ಲಿ ಬರುವ ಮೊದಲ ಹಬ್ಬವೇ ಶ್ರೀರಾಮನವಮಿ. ರಾಮ ಹುಟ್ಟಿದ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುವುದು. ಈ ವರ್ಷ ರಾಮನವಮಿ ಯಾವಾಗ, ಈ ದಿನದ ಶುಭ ಮುಹೂರ್ತ, ಆಚರಣೆಯ ಕ್ರಮಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಹಿಂದೂಗಳಲ್ಲಿ ಪ್ರತಿ ಹಬ್ಬಗಳ ಆಚರಣೆಗೆ ಬಹಳ ಮಹತ್ವವಿದೆ. ಯುಗಾದಿಯ ನಂತರ ಬರುವ ಹಿಂದೂಗಳ ಹೊಸ ವರ್ಷದ ಎರಡನೇ ಹಬ್ಬವಾದ ಶ್ರೀರಾಮನವಮಿ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಮರ್ಯಾದ ಪುರುಷೋತ್ತಮ ಶ್ರೀರಾಮ ಜನಿಸಿದ ದಿನವನ್ನು ರಾಮನವಮಿಯನ್ನಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ಅಂದು ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿಯನ್ನು ಹಂಚಿ ಸಂಭ್ರಮಿಸಲಾಗುತ್ತದೆ. 2025ರ ಶ್ರೀರಾಮನವಮಿ ಯಾವಾಗ ಹಾಗೂ ಪೂಜೆಯ ಶುಭ ಮುಹೂರ್ತ ತಿಳಿಯೋಣ. ಈ ವರ್ಷ ಏಪ್ರಿಲ್ 6ರಂದು ಭಾನುವಾರ ಶ್ರೀರಾಮನವಮಿಯನ್ನು ಆಚರಿಸಲಾಗುವುದು. ಶ್ರೀರಾಮನು ಈ ದಿನ ಜನಿಸಿದನು ಎಂಬ ಕಾರಣಕ್ಕೆ ಭಕ್ತರು ಶ್ರೀರಾಮನವಮಿ ಆಚರಿಸುತ್ತಾರೆ. ಈ ದಿನ ಶ್ರೀರಾಮನೊಂದಿಗೆ ದುರ್ಗಾಮಾತೆಯನ್ನು ಕೂಡ ಪೂಜಿಸುವ ವಾಡಿಕೆ ಇದೆ. ಮನೆ ಹಾಗೂ ರಾಮನ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುವುದು. ಶ್ರೀರಾಮನವಮಿ 2025ರ ಶುಭ ಮುಹೂರ್ತ ಹೀಗಿದೆ. ಶ್ರೀರಾಮನವಮಿಯ ಶುಭ ಮುಹೂರ್ತ ಏಪ್ರಿಲ್ 6ರ ಬೆಳಗ್ಗೆ 11:08ರಿಂದ ಮಧ್ಯಾಹ್ನ 1:39ರವರೆಗೆ, ಅಂದರೆ 2 ಗಂಟೆ 31 ನಿಮಿಷ ಇರುವುದು. ಶ್ರೀರಾಮನವಮಿಯ ಮಧ್ಯಾಹ್ನದ ಸಮಯ ಏಪ್ರಿಲ್ 6ರ ಮಧ್ಯಾಹ್ನ 12:24ಕ್ಕೆ. ನವಮಿ ತಿಥಿ ಆರಂಭ 2025ರ ಏಪ್ರಿಲ್ 5ರ ಸಂಜೆ 7:26ಕ್ಕೆ. ನವಮಿ ತಿಥಿ ಮುಕ್ತಾಯ 2025ರ ಏಪ್ರಿಲ್ 6ರ ಸಂಜೆ 7:22ಕ್ಕೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ರಾಮ ಜನಿಸಿದ್ದ. ಪ್ರತಿ ವರ್ಷ ಈ ದಿನವನ್ನು ರಾಮನ ಜನ್ಮದಿನವೆಂದು ಆಚರಿಸಲಾಗುವುದು. ಇಂದು ದಿನದ ಮಧ್ಯಭಾಗವಾದ ಮಧ್ಯಾಹ್ನದ ಅವಧಿಯಲ್ಲಿ ರಾಮ ಜನಿಸಿದ, ಅಂದರೆ ಸುಮಾರು 2 ಗಂಟೆ 24 ನಿಮಿಷಕ್ಕೆ. ಆ ಕಾಲ ನಡುವೆ ಮಧ್ಯಾಹ್ನವು ರಾಮನವಮಿಯ ಪೂಜಾ ವಿಧಿಗಳನ್ನು ನಿರ್ವಹಿಸಲು ಅತ್ಯಂತ ಶುಭ ಸಮಯವಾಗಿದೆ. ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆಯು ರಾಮನ ಜನ್ಮಸ್ಥಳವಾಗಿದ್ದು, ಅಯೋಧ್ಯೆಯಲ್ಲಿ ರಾಮನವಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ದೇಶದ ನಾನಾ ಭಾಗಗಳಿಂದ ಭಕ್ತರು ಅಯೋಧ್ಯೆಗೆ ಬರುತ್ತಾರೆ. ಸರಯೂ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದ ನಂತರ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ರಾಮನ ದರ್ಶನ ಪಡೆಯುತ್ತಾರೆ. ಶ್ರೀರಾಮನವಮಿಯ 3 ವಿಭಿನ್ನ ರೀತಿಯ ವ್ರತಾಚರಣೆಗಳು ಹೀಗಿವೆ. ರಾಮನವಮಿಯ ಸಮಯದಲ್ಲಿ 8 ಪ್ರಹರ ಉಪವಾಸಗಳನ್ನು ಮಾಡಲು ಸೂಚಿಸಲಾಗುವುದು. ಅಂದರೆ ಭಕ್ತರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಆಚರಿಸಬೇಕು. ರಾಮನವಮಿ ನಡುವೆ ವ್ರತವನ್ನು 3 ರೀತಿಯಲ್ಲಿ ಆಚರಿಸಬಹುದು. 1. ಸಾಂದರ್ಭಿಕ, ಯಾವುದೇ ಕಾರಣವಿಲ್ಲದೆ ಆಚರಿಸುವುದು ಎಂದರ್ಥ. ನಿರಂತರ, ಯಾವುದೇ ಆಸೆ ಇಲ್ಲದೆ ಜೀವನದುದ್ದಕ್ಕೂ ಆಚರಿಸುವುದು ಹಾಗೂ ಅಪೇಕ್ಷಣೀಯ, ಯಾವುದೇ ಆಸೆಯನ್ನು ಪೂರೈಸಲು ಆಚರಿಸಬಹುದು. ಭಗವಾನ್ ವಿಷ್ಣುವಿನ 7ನೇ ಅವತಾರ ಶ್ರೀರಾಮಚಂದ್ರ ಎಂದು ಹೇಳಲಾಗುತ್ತದೆ. ಚೈತ್ರ ಮಾಸದ 9ನೇ ದಿನ ಶ್ರೀರಾಮ ಅಯೋಧ್ಯೆಯಲ್ಲಿ ಜನ್ಮ ತಾಳುತ್ತಾನೆ. ಸದ್ಗುಣ ಸಂಪನ್ನ, ಆದರ್ಶ ಪುರುಷ, ಮರ್ಯಾದ ಪುರುಷೋತ್ತಮ ಎಂದೆಲ್ಲ ಕರೆಸಿಕೊಳ್ಳುವ ನಮ್ಮ ಶ್ರೀರಾಮನು ಜನಿಸಿದ ದಿನವನ್ನು ನಾಡಿನಾದ್ಯಂತ ಶ್ರೀರಾಮನವಮಿ ಎಂದು ಭಕ್ತಿಭಾವದಿಂದ ಆಚರಿಸಲಾಗುವುದು. ಪ್ರತಿ ವರ್ಷವೂ ಶ್ರೀರಾಮನವಮಿಯಂದು ಸಂಭ್ರಮ ಸಡಗರದೊಂದಿಗೆ ಭಕ್ತಿಭಾವವು ಜೊತೆಯಾಗುತ್ತದೆ. ರಾಮ ಭಕ್ತರು ರಾಮನ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಆಯೋಜಿಸುತ್ತಾರೆ. ಈ ದಿನ ಮನೆ ಮನಗಳಲ್ಲೂ ಶ್ರೀರಾಮನ ಜಪವೇ ಇರುವುದು. ರಾಮನವಮಿ ರಾಮನ ಜನ್ಮದಿನವನ್ನು ಸಂಕೇತಿಸುತ್ತದೆ. ಚೈತ್ರ ಮಾಸ ಶುಕ್ಲ ಪಕ್ಷದ 9ನೇ ದಿನ ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಅಯೋಧ್ಯೆಯಲ್ಲಿ ದಶರಥ ಹಾಗೂ ಕೌಸಲ್ಯೆಯ ಮಗನಾಗಿ ಜನಿಸುತ್ತಾನೆ. ಈ ದಿನವು ಚೈತ್ರ ನವರಾತ್ರಿಯ ಕೊನೆಯ ದಿನವೂ ಆಗಿದೆ.
ಶ್ರೀರಾಮನ ಹುಟ್ಟಿದ ದಿನ ಎಂಬ ಕಾರಣಕ್ಕೆ ಈ ದಿನ ರಾಮನವಮಿ ಎಂದು ಆಚರಿಸುವ ಜನರು ಪೂಜೆ, ಹೋಮ, ಹವನಗಳನ್ನು ಮಾಡುತ್ತಾರೆ. ಹಿಂದೂಗಳಿಗೆ ಈ ದಿನ ಬಹಳ ಮಹತ್ವದ್ದಾಗಿದೆ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್.